ಐಟಿ ಸಿಟಿ ಬೆಂಗಳೂರಲ್ಲಿ ದೀಪಾವಳಿ ಪಟಾಕಿ ಅನಾಹುತವೇ ತಂದಿಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಕಡೆ ಈಗ ಬೆಳಕಿನ ಹಬ್ಬ ದೀಪಾವಳಿ ಸಾಕಷ್ಟು ಜನರ ಬದುಕಲ್ಲಿ ಈಗ ಅಂಧಕಾರವನ್ನು ತಂದಿಟ್ಟಿದೆ. ಐಟಿ ಸಿಟಿ ಬೆಂಗಳೂರಿನಲ್ಲಿ ದೀಪಾವಳಿ ಪಟಾಕಿ ಸಾಕಷ್ಟು ಅನಾಹುತ ತಂದಿದೆ. ಮೂರು ದಿನದಲ್ಲಿ ಪಟಾಕಿಯಿಂದ 100 ಮಂದಿಗೆ ಗಾಯ ಆಗಿದೆ. ಪಟಾಕಿಯಿಂದ ಗಾಯಗೊಂಡವರ ಸಂಖ್ಯೆ ದಿನದಿಂದ ದಿನಕ್ಕೆ ಈಗ ಏರಿಕೆ ಕೂಡ ಆಗ್ತಾ ಇದೆ. ಬೇರೆಯವರು ಹೊಡೆದ ಪಟಾಕಿಯಿಂದ ಈಗ ಗಾಯಗೊಂಡವರೇ ಹೆಚ್ಚು. ನಿರ್ಲಕ್ಷ್ಯತನ ಹುಚ್ಚಾಟಗಳಿಂದ ಅನೇಕ ಜನರಿಗೆ ಈಗ ತೊಂದರೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮಿಂಟೋ ಮತ್ತು ನಾರಾಯಣ ನೇತ್ರಾಲಯದಲ್ಲಿ ಹೆಚ್ಚಾಗಿ ಗಾಯಾಳುಗಳಿಗೆ ಚಿಕಿತ್ಸೆ ಕೂಡ ಕೊಡಲಾಗ್ತಾ ಇದೆ. ಇಲ್ಲಿವರೆಗೂ ಪಟಾಕಿಯಿಂದಾಗಿ 100 ಮಂದಿಯ ಕಣ್ಣಿಗೆ ಗಾಯ ಆಗಿದೆ. ನಾರಾಯಣ ನೇತ್ರಾಲಯದಲ್ಲಿ 51 ಗಾಯಾಳುಗಳಿಗೆ ಈಗ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ಮಿಂಟೋ ಕಣ್ಣಿನ ಆಸ್ಪತ್ರೆಯಲ್ಲಿ 28 ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. 60% ಅಷ್ಟು ಮಂದಿಗೆ ಬೇರೆಯವರು ಹಚ್ಚಿದ ಪಟಾಕಿಯಿಂದನೇ ಗಾಯ ಆಗಿರೋದು. ಇದು ನಿಜಕ್ಕೂ ವಿಪರ್ಯಾಸ. ಇನ್ನು ಬೈ ಸ್ಟ್ಯಾಂಡರ್ಡ್ಗಳಿಗೆ ಗಾಯ ಅಲ್ಲಿ ಆಗಲಿಕ್ಕೆ ಕಾರಣ ಏನು ಹಾಗಾದರೆ? ಐಟಿ ಸಿಟಿ ಬೆಂಗಳೂರಿನಲ್ಲಿ ಒಂದು ಕಡೆ ದೀಪಾವಳಿ ಒಂದು ಸಂಭ್ರಮದ ಹಬ್ಬ, ಇಲ್ಲ ಅಂತ ಹೇಳಲ್ಲ. ಯಾಕಂದರೆ ಪಟಾಕಿಯನ್ನು ನೀವು ತುಂಬ ಜಾಗೃತಿಯಿಂದ ಹಚ್ಚಬೇಕಾಗ್ತದೆ. ಯಾಕಂದರೆ ಬೆಂಗಳೂರಿನಲ್ಲೆಲ್ಲ ಕಿರಿದಾದಂತಹ ರಸ್ತೆಗಳಿರ್ತದೆ, ಅಕ್ಕಪಕ್ಕ ಮನೆಗಳಿರ್ತವೆ, ಸ್ವಲ್ಪ ಹುಷಾರಾಗಿರಬೇಕಾಗ್ತದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ಸಕ್ರ ಕೊಡ್ತಾ ಹೋಗ್ತಾರೆ. ಮಂಜುನಾಥ್ ಸಕ್ರ, ಬೆಳಕಿನ ಹಬ್ಬ ದೀಪಾವಳಿ, ಈ ದೀಪಾವಳಿ ಎಲ್ಲರ ಮನ ಬೆಳಗಬೇಕು, ಆದರೆ ಸಾಕಷ್ಟು ಜನರ ಒಂದು ಅಂಧಕಾರಕ್ಕೆ ಕಾರಣ ಆಗ್ತಾ ಇದೆ. ಅದರಲ್ಲಿ ಇನ್ನೊಂದು ವಿಪರ್ಯಾಸ ಅಂದರೆ ಪಟಾಕಿ ಹೊಡೆದವ್ರಿಗಿಂತನೂ ಈಗ ಅದನ್ನು ನೋಡ್ತಾ ನಿಂತವರಿಗೆ ಸಾಕಷ್ಟು ಅನಾಹುತ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗಿದೆ ಮಂಜುನಾಥ್? ಹೌದು ಸಚಿನ್, ದೀಪಾವಳಿ ಹಬ್ಬ ಅಂತ ಅಂದ್ರೇನೆ ಬೆಳಕಿನ ಹಬ್ಬ ಅಂತಾರೆ. ಕೆಲವೊಂದಿಷ್ಟು ಜೀವನ ಅಂದ್ರೆ ಅವರ ಬಾಳಲ್ಲಿ ಬೆಳಕಾಗಿದ್ದಂತಹ ಅವ್ರ ಬಾಳನ್ನ ಒಂದಿಷ್ಟು ಮಂದಿ ಕತ್ಲನ್ನಾಗಿಸ್ಕೊಳ್ತಾರೆ. ಕೆಲವೊಂದಿಷ್ಟು ಮಂದಿ ಕತ್ಲಾಗಿದ್ದವರ ಜೀವನವನ್ನ ಬೆಳಕಿನ ಕಡೆಗೆ ಮುಖ ಮಾಡುವಂತ ಕೆಲಸ ಆಗ್ತಾರೆ. ಸೊ ಆದ್ರೆ ಇವತ್ತು ಅಂದ್ರೆ ಕಳೆದ 2 ದಿನದಿಂದ ನಗರದಲ್ಲಿ ದೀಪಾವಳಿ ಹಬ್ಬ ಸಂಭ್ರಮ ಇತ್ತು. ಸೊ ಈ ಹಿನ್ನೆಲೆಯಲ್ಲಿ ಅಂದ್ರೆ ದೀಪಾವಳಿ ಹಬ್ಬ ಅಂದ್ರೆ ಅವ್ರಿಗೆಲ್ಲೋ ಒಂದ್ ಕಡೆ ನಾವು ಪಟಾಕಿ ಹೊಡೆದ್ರೇನೆ ಈ ಹಬ್ಬವನ್ನ ಆಚರಣೆ ಮಾಡದಂಗೆ ಆಗೋದು ಅನ್ನೋದು ಸಾಕಷ್ಟು ಜನರ ಅಭಿಪ್ರಾಯ ಆಗಿರುತ್ತೆ. ಸೊ ಹೀಗಾಗಿ ಪಟಾಕಿಯನ್ನ ಹೊಡಿತಾರೆ. ಸೊ ಹೀಗಾಗಿ ಬೆಂಗಳೂರು ನಗರದಲ್ಲಿ ಕಳೆದ 2 ದಿನಗಳಿಂದ ಪಟಾಕಿ ಅವಘಡದಿಂದ ಇದುವರೆಗಾಗಿ 100ಕ್ಕೂ ಹೆಚ್ಚು ಪ್ರಕರಣಗಳು ಈಗಾಗಲೇ ದಾಖಲಾಗಿರುವಂತದ್ದು. ಅದರಲ್ಲೂ ನಾರಾಯಣ ನೇತ್ರಾಲಯ ಒಂದರಲ್ಲೇ 51ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿದ್ದಾವೆ. ಇತ್ತ ಮಿಂಟೋ ಹಾಸ್ಪಿಟಲ್ ಕೂಡ 28 ಕಣ್ಣಿಗೆ ಗಾಯಗೊಂಡವರು ದಾಖಲಾಗಿದ್ದಾರೆ. ಜೊತೆಗೆ ಇನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ಸುಮಾರು ಒಂದು 16ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದಾವೆ. ಒಟ್ಟಾರೆ ಬೆಂಗಳೂರು ನಗರದಲ್ಲಿ ಸದ್ಯಕ್ಕೆ ಈಗಾಗಲೇ 100ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದಾವೆ. ಇದರಲ್ಲಿ ಮುಖ್ಯವಾಗಿ ಅಂದ್ರೆ ಪಟಾಕಿ ಹೊಡೆಯೋರಿಗಿಂತ ಪಟಾಕಿ ಅಂದ್ರೆ ಹೊಡಿದೇನೆ ಸುಮ್ಮನೆ ನೋಡೋಕ್ ನಿಂತವರು, ಜೊತೆಗೆ ಪಟಾಕಿಯನ್ನ ಹೊಡಿತಿದ್ರೆ ಸ್ವಲ್ಪ ಸೈಡಲ್ಲಿ ನಿಂತ್ಕೊಳ್ಳಿ ಅಥವಾ ಸೈಡಲ್ಲಿ ಹೋಗುವಂತಹ ಜನರಿಗೆ ಹೆಚ್ಚು ಗಾಯಗಳಾಗಿರುವಂತದ್ದು. ಅಂದ್ರೆ ಪ್ರತಿ ಬಾರಿಯೂ ಕೂಡ ಇಂತಹ ಕೇಸ್ಗಳೇ ಹೆಚ್ಚಾಗ್ತಿರ್ತವೆ. ಸೊ ಹೀಗಾಗಿ ಅಂದ್ರೆ ಡಾಕ್ಟರ್ಗಳಾಗಿರ್ಬೋದು, ಪೋಷಕರಾಗಿರ್ಬೋದು ಎಚ್ಚರಿಕೆ ಕೊಡ್ತಾ ಇರ್ತಾರೆ. ಪಟಾಕಿ ಹೊಡೆಯುವಂತಹ ಸಂದರ್ಭದಲ್ಲಿ ಅಂದ್ರೆ ವಿಶಾಲವಾಗಿರ್ಬೇಕು, ಜೊತೆಗೆ ಯಾವುದೇ ಅಲ್ಲಿ ಒಣದಂತಹ ಎಲೆಗಳಿರಬಾರ್ದು, ಜೊತೆಗೆ ವಾಹನಗಳು ನಿಲ್ಸಿರಬಾರ್ದು, ಜೊತೆಗೆ ಕಿರಿದಾದ ಜಾಗದಲ್ಲಿ ಪಟಾಕಿಗಳನ್ನ ಹೊಡಿಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ಕೊಟ್ಟರು ಕೂಡ ಅಂತಹ ಜಾಗದಲ್ಲೇ ಪಟಾಕಿಯನ್ನ ಹೊಡೆಯಲು ಹೋಗ್ತಾರೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ನಿಂತ್ಕೊಂಡು ನೋಡೋರ್ಗೆ ಈ ಪಟಾಕಿಯ ಕಿಡಿ ಕಣ್ಣಿಗೆ ತಗುಲಿ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಸೊ ಇನ್ನಾರು ಸಂಬಂಧಪಟ್ಟಂತವರನ್ನು ಪಟಾಕಿ ಹೊಡೆಯುವ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಮುಂಜಾಗ್ರತೆಯಿಂದ ಪಟಾಕಿಯನ್ನ ಹೊಡೆದ್ರೆ ಇಂತಹ ಅವಘಡಗಳನ್ನ ತಪ್ಪಿಸಬಹುದು. ಸಚಿನ್, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.